ಏನ್ ಬಿದ್ರೆ ಮಾತ್ರ ಒಂದ್ ಮೂಳೆನೂ ಸಿಗಲ್ಲ. ಈ ಕಡೆ ಸನ್ ರೈಸ್, ಈ ಕಡೆ ಫುಲ್ ಫಾಗ್. ಕಪಲ್ಸ್ ಬರೋರು ಮಾತ್ರ ಒಳ್ಳೆ ಮಜಾ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಬಂದಿರೋ ಪ್ಲೇಸ್ ಯಾವ್ದಪ್ಪ ಅಂದ್ರೆ BR ಹಿಲ್ಸ್, ಬಿಳಿರಂಗನ್ ಸ್ವಾಮಿ ಬೆಟ್ಟ. ಸಖತ್ತಾಗಿದೆ ವ್ಯೂಸ್ ಮಾತ್ರ. ನೋಡಿ ಯಾವ ತರ ಇದೆ. ನಿಮ್ಗೆ ಇನ್ನೊಂದು ವ್ಯೂ ತೋರಿಸ್ತೀನಿ, ನೋಡಿದ್ರೆ ನೆಕ್ಸ್ಟ್ ನೀವೇ ಬಂದ್ಬಿಡ್ತೀರಾ ಈ ಪ್ಲೇಸ್ಗೆ. ಈ ಕಡೆ ಸನ್ ರೈಸ್, ಈ ಕಡೆ ಸನ್ ರೈಸ್, ಈ ಕಡೆ ಫುಲ್ ಫಾಗ್. ಮೇಲ್ಗಡೆ ಟೆಂಪಲ್ ಇದೆ. ಟೆಂಪಲ್ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವರೇ ನಮ್ಗೆ ಐಡಿಯಾ ಕೊಟ್ಟಿದ್ದು ಈ ಪ್ಲೇಸ್ ಬರಕ್ಕೆ. ಹೇಳಿ ಲೊಕೇಶನ್ ಎಲ್ಲಿ? ಆಕ್ಚುಲಿ ಇದು ಬಂದ್ಬಿಟ್ಟು ಕೊಳ್ಳೇಗಾಲ ತಾಲೂಕು, BR ಹಿಲ್ಸ್ ಅಂತ ಕರಿತೀವಿ. ನಾವು ಎವ್ರಿ ಇಯರ್ ಬರ್ತೀವಿ. ಈ ಎವ್ರಿ ಇಯರ್ಸ್ ಚಳಿಗಾಲದಲ್ಲಿ ಬರ್ತಾನೆ ಇರ್ತೀವಿ. ನಾವು ಬರ್ತೀವಿ. ಆಕ್ಚುಲಿ ನಂಗೆ ಫೇವ್ರೆಟ್ ಪ್ಲೇಸ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೂ ಮುಂಚೆ ಸೋಲೋ ರೈಡ್ ಮಾಡ್ತಿದ್ದೆ, ಒಬ್ಬನೇ ಬರ್ತಾ ಇದ್ದೆ. ಬೇಜಾರಾದ್ರೆ ಬಂದ್ಬಿಡ್ತೀನಿ ಇಲ್ಲಿಗೆ ನಾನು ಒಬ್ಬನೇ ಬೈಕ್ ಎತ್ಕೊಂಡು. ಒಳ್ಳೆ ಪ್ಲೇಸ್, ಚಳಿಗಾಲ ಅಂದ್ರೆ ಸೂಪರ್ ಪ್ಲೇಸ್, ಒಳ್ಳೆ ವ್ಯೂ ಇದೆ ಮೇಲೆ. ಸೇಮ್ ನಿಮ್ಗೆ ಮಡಿಕೇರಿ ಮೇಲೆ ಸಿಗುತ್ತೆ ನಿಮ್ಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಮ್ಮನ್ನ ಕರ್ಕೊಂಡ್ ಬಂದಿದ್ದಕ್ಕೂ ಥ್ಯಾಂಕ್ ಯು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಕೊನೆಗೂ ಬಂದು ರೀಚ್ ಆಗಿದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಕೆಳಗಡೆ ಫೋಟೋ ಶೂಟ್ ಮಾಡ್ಕೊಂಡು ಲೇಟ್ ಆಗೋಯ್ತು, ಆದ್ರೂ ನೋಡಿ ವ್ಯೂ ಯಾವ ತರ ಇದೆ, ಸಖತ್ತಾಗಿದೆ. ಬೈಕ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದೀವಿ. ಬೈಕಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಮೇಲೆ ಹೋಗ್ತಾ ಇದೀವಿ. ವ್ಯೂ ಮಾತ್ರ ಕ್ರೇಜಿ ಗುರು, ಕ್ರೇಜಿ ಸೈಕ್. ಈ ಸೈಡಿಂದ ಬರೋದು ಎಂಟ್ರೆನ್ಸ್. ಎಂಟ್ರಿ ಈ ಕಡೆ ಹೋಗೋಣ. ಎಲ್ಲ ಹುಡುಗರೆಲ್ಲ ಬರ್ತಿದ್ದಾರೆ. ಓಕೆ, ಮೇಲ್ಗಡೆ ಟೆಂಪಲ್ ತೋರಿಸ್ತೀನಿ ನಿಮ್ಗೆ. ಸೊ ಗೈಸ್, ಬಂದಿದೀವಿ, ತೋರಿಸ್ತೀನಿ ಟೆಂಪಲ್ ಯಾವ ತರ ಇದೆ ಅಂತ. ಕ್ರೇಜಿ ವ್ಯೂ ಮಾತ್ರ, ನೀವು ಅನ್ಕೊಳ್ಳೋದೆಲ್ಲ ಈ ತರ ಇದೆ ಅಂತ. ತೋರಿಸ್ತೀನಿ ಟೆಂಪಲ್ ನೋಡಿ. ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಜೀವನದಲ್ಲಿ ಒಂದ್ಸಲಿ ಆದ್ರೂ ಸ್ವರ್ಗ ನೋಡ್ಬೇಕಂತೆ. ನೀವು ನೋಡಿದ್ರೆ ನೋಡಿ ಗುರು, ಕ್ರೇಜಿ ಗುರು, ವ್ಯೂ ಮಾತ್ರ ಸೈಕ್ ಆಗಿದೆ. ಮೊನ್ನೆ ಟೆಂಪಲ್ ಹತ್ರ ಹೋಗೋಣ. ಹೊಸ ಮುಖ ತೋರಿಸ್ತೀನಿ ಇವಾಗ ನಿಮ್ಗೆ, ಹೊಸ ಮುಖ. ಬ್ರೋ ಬಾ ಬ್ರೋ. ಏನಪ್ಪ ಹೊಸ ಮುಖ ಪರಿಚಯ ಮಾಡ್ಕೋ. ನನ್ನ ಹೆಸರು ದೇವ. ನಮ್ಮ ಅಣ್ಣನ ಹೆಸರು ದಾಸ್ತ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ್ತ. ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ಹೆಸರು ದೇವಾಂಶ ಅಂತ. ಅದೆಲ್ರಿಗೂ ಗೊತ್ತು. ಬೇರೆ ಬೆಂಗಳೂರಿಂದ ಬಂದಿದ್ದೀನಿ. ಈ ನಮ್ಮ ಮಗನ ಜೊತೆ ಕರ್ಕೊಂಡ್ಬಂದ್ಬಿಟ್ಟವನೆ. ಬೆಳಿಗ್ಗೆ 1 ಗಂಟೆಗೆ ಎಬ್ಬಿಸ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ನಮ್ ಬಾಲ್ ಯಾರು ಎಲ್ಲಿ ನಡುಕ್ತಾರೆ ಗಡ 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 ಅಂತ ಕೇಳೋದಿಲ್ಲ. ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ವ್ಯೂ ಪಾಯಿಂಟ್ ಇಲ್ಲೂ ಚೆನ್ನಾಗಿದೆ ಗುರು. ಯಾವ್ದೋ ಟೆಂಪಲ್ ಎಲ್ಲ ಇದೆ. ವರದಿ ಗುಡಿ ನೋಡಿ ಯಾವ ತರ ಇದೆ. ಕ್ರೇಜಿ ವ್ಯೂ. ನಿಜ ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸ್ಕೈ, ಅದಕ್ಕೆ ಆ ಕಲರ್ ಇರೋದಕ್ಕೂ ಸ್ಕೈ ಹೆಂಗ್ ಕಾಣಿಸ್ತಿದೆ ಗೊತ್ತಾ. ಇಲ್ಲೇನಂದ್ರೆ ಬೆಟ್ಟ ಹತ್ತೋದಂದ್ರೆ ನಾವು ನಡ್ಕೊಂಡು ಹೋಗೋ ತರ ಇಲ್ಲ, ಬೈಕ್ ಆರಾಮಾಗಿ ಬರುತ್ತೆ. ಮತ್ತೊಂದು ವ್ಯೂ ಪಾಯಿಂಟ್ ಸೈಕ್ ಆಗಿದೆ ಗುರು.
ಈ ತರ ಪ್ಲೇಸ್ನೆಲ್ಲ ಬಂದು ವಿಸಿಟ್ ಮಾಡಿ. ಲೊಕೇಶನ್ ಬೇಕಂದ್ರೆ DM ಮಾಡಿ, ಲೊಕೇಶನ್ ಕಳ್ಸ್ಕೊಡ್ತೀನಿ ಲಿಂಕ್. ವೀಕೆಂಡ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಇಂಥ ಪ್ಲೇಸ್ಗೆಲ್ಲ. ನಾವೇ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬಂದಿದೀವಿ. ಕೆಲ್ಸಕ್ಕೆ ಹೋದ್ರೆ ಈ ತರ ಪ್ಲೇಸ್ ನೋಡಕ್ಕಾಗುತ್ತಾ? ಇರೋವರೆಗೂ ಎಂಜಾಯ್ ಮಾಡ್ಬೇಕಷ್ಟೇ. ಅಷ್ಟೇ. ಏನ್ ಬಿದ್ರೆ ಮಾತ್ರ ಒಂದ್ ಮೂಳೆನೂ ಸಿಗಲ್ಲ. ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ, ಅವ್ರ ರಿವ್ಯೂ ಕೇಳೋಣ ಫಸ್ಟ್. ಅವರೇ ಇಂಪಾರ್ಟೆಂಟ್ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳಿ, ಈ ಜಾಗದ ಬಗ್ಗೆ ನೀವ್ ಹೇಳ್ಬೇಕು. ಈ ಜಾಗದ ಬಗ್ಗೆ ಏನ್ ಹೇಳೋದು ಅಂದ್ರೆ, ಮನಸ್ಸಿಗೆ ಶಾಂತಿ ಕೊಡುತ್ತೆ. ಬೆಳಗ್ಗೆ ಬಂದ್ರೆ ವೆದರ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ನಮ್ಮ ಏನೇ ನೋವುಗಳಿದ್ರು, ಏನೇ ಕೆಲಸಗಳಿದ್ರು, ಏನೇ ಜಂಜಾಟ ಇದ್ರು ಮರಿಬಹುದು. ಮೇನ್ ಆಗಿ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಸ್ ಬಂದ್ರೆ ಚೆನ್ನಾಗಿರುತ್ತೆ, ಎಲ್ಲ ಮರಿಬಹುದು, ಆರಾಮಾಗಿರ್ಬೋದು. ಯಾವ ಫೋನ್ ಕಾಲ್ ಬರಲ್ಲ, ಟೆನ್ಷನ್ ಇರಲ್ಲ, ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸ್ವಲ್ಪ ಒನ್ ಡೇ ಮೈಂಡ್ ರಿಲೀಫ್ ಆಗುತ್ತೆ ಕೆಲಸ ಮಾಡಿ. ಒಳ್ಳೆ ಪ್ಲೇಸ್. ನಾನೊಂದು 10-15 ಸರಿ ಬಂದಿರ್ಬೋದು, 10-15 ಟೈಮ್ಸ್ ಬಂದಿದ್ದೀನಿ. ನಾನು 2012ರಿಂದ ಬರ್ತಾ ಇದ್ದೀನಿ. ಈಗಿಂದಲ್ಲ, ಜಾಸ್ತಿ ಆಗದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಊರಿದೆ, ಚಿಕ್ಕದಾಗಿ ಸುಂದರವಾಗಿದೆ, ಸಕ್ಕತ್ತಾಗಿದೆ ಇಲ್ಲಿ ಊರು. ಅವರೆಲ್ಲ ಅದೃಷ್ಟ ಮಾಡಿರ್ತಾರೆ ಈ ವ್ಯೂ ಎಲ್ಲ ನೋಡ್ಕೊಂಡು, ಟೆಂಪಲ್ ಹತ್ರ ಬಂದು ಓಡಾಡ್ಕೊಂಡು. ಕಪಲ್ಸ್ ಎಲ್ಲ ಬಂದವ್ರೆ. ಕಪಲ್ಸ್ ಬರೋರು ಮಾತ್ರ ಒಳ್ಳೆ ಮಜಾ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತಲ್ಲ? ಎಲ್ಲೋದ್ರು ನಿಮ್ ಗ್ಯಾಂಗಲ್ ಒಬ್ಬ ಇರ್ತಾನೆ, ಎಲ್ಲೋದ್ರು ಫೋಟೋ ಹಿಡಿತಾ ಇರೋದು. ತೋರಿಸ್ತೀನಿ ನೋಡಿ. ಫೋಟೋ ಕ್ಯಾಮ್ರಾಮನ್ ಇವನೇ. ಎಲ್ಲೋದ್ರು ಫೋಟೋ ಹಿಡ್ಕೊಂಡಿರ್ತಾರಪ್ಪ. ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಸೊ ಗೈಸ್, ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ತಿದ್ದಾರೆ ಎಲ್ರು. ಪರವಾಗಿಲ್ಲ, ತುಂಬಾ ಜನ ಬಂದಿದ್ದಾರೆ. ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ಸಖತ್ತಾಗಿದೆ. ಎಂಟ್ರೆನ್ಸ್ ಟೆಂಪಲ್. ಎಂಟ್ರೆನ್ಸ್ ಸಖತ್ತಾಗಿದೆ. ಗುರು ಹೊರಗಡೆ ದೊಡ್ಡದಾಗೇನೆ ಇದೆ. ಚಿಕ್ಕ ದೇವಸ್ಥಾನ ಅಂತ ಅನ್ಕೊಂಡಿದ್ರಿ, ಬಟ್ ದೊಡ್ಡದೇ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಕೇಳೋಣ ಒಳಗಡೆ ಏನ್ ಹೇಳ್ತಾರೆ. ಬನ್ನಿ, ಒಳಗಡೆ ಹೋಗ್ತಾ ಇದೀವಿ. ಎಂಟ್ರೆನ್ಸ್ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ, ಇಲ್ಲೇ ಕಟ್ ಮಾಡ್ಕೊಂತೀನಿ. ಸಖತ್ತಾಗಿದೆ ವಿಡಿಯೋ. ವಿಡಿಯೋ ಕಟ್ ಮಾಡ್ಬೇಕಂತೆ. ಓಕೆ. ಸೊ ಗೈಸ್, ಒಳಗಡೆ ಅಂತ ವಿಡಿಯೋ ಮಾಡಕ್ ಬಿಟ್ಟಿಲ್ಲ, ವಿಡಿಯೋ ಮಾಡಬಾರ್ದಂತೆ. ಹೊರಗಡೆಯಿಂದ ಆಚೆ ಬಂದ್ವಿ. ಎಲ್ಲ ದರ್ಶನ ತಗೊಂಡು ಒಂದು ವೆಯ್ಟ್ ಮಾಡ್ತಾ ಇದೀವಿ. ಆಚೆ ಹೋಗ್ಬೇಕು, ಮತ್ತೆ ಬೇರೆ ಪ್ಲೇಸ್ ನೋಡ್ಬೇಕು, ಯಾವ್ದಾದ್ರು ಬೇರೆ ಪ್ಲೇಸ್ ಇದೆಯಾ ಅಂತ. ಕೆ ಗುಡಿ ಅಂತ ಇದೆ, ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕು, ನೋಡ್ಕೊಂಡ್ ಬರ್ಬೇಕು. ಹೆಂಗಿದೆ ದರ್ಶನ? ಸೂಪರ್, ಮೈಂಡ್ ಬ್ಲೋಯಿಂಗ್ ವರ್ಮ. ಇಷ್ಟ ದಿನ ಕಿವ್ಯಾರ ಕಂಡಿದ್ವಿ, ಇವತ್ತು ಕಣ್ಣಾರ ನೋಡ್ಬಿಟ್ಟೆ ವರ್ಮ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಯಾರೇ ಕೇಳಿದ್ ಕಣ್ಣಾರೆ ಕಂಡ್ಬಿಟ್ಟ ವರ್ಮ. ಇವತ್ತು ಸೂಪರ್ ಆಗಿದೆ ಪ್ಲೇಸ್. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದೀವಿ. ಏನೇನೋ ಐಟಮ್ಸ್ ಇದೆ, ತಗೊಬೋದು. ಯಾರಾದ್ರೂ ಬರೋರು ತಗೊಳ್ಳಿ, ಪ್ರಸಾದ ಎಲ್ಲ ಸಿಗುತ್ತೆ.
ಪ್ರಸಾದಗಳು ಬೇಕಂದ್ರೆ ಪ್ರಸಾದ ತಗೊಬೋದು ಅಲ್ಲಿ. ಆಚೆ ವ್ಯೂ ಮಾತ್ರ ಕ್ರೇಜಿ ಬ್ರೋ, ನೋಡ್ಕೊಂಡು ನಿಂತ್ಕೊಂಡ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮಾತ್ರ. ಸೈಕ್ ಕ್ರೇಜಿ. ಬಂದು ನೀವು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ಲೇಸ್ ಯಾವ ತರ ಇದೆ ಅಂತ. ಇವಾಗ ಮತ್ತೆ ಕೆಳಗಡೆ ಹೋಗಿ ಟಿಫನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು, ಕೆ ಗುಡಿ. ಫುಲ್ಲು ಗಾಡ್ ಸೆಕ್ಷನ್, ಅದು ಫುಲ್ ಗಾಡ್ ಸೆಕ್ಷನ್ ಸಕ್ಕತ್ತಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲೋಗಿ ಸಿಗ್ತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಒಂದ್ ಸ್ವಲ್ಪ ಕರುಣೆ ಇರ್ಲಿ.